ಶ್ರೀಮತೆ ಲಕ್ಷ್ಮೀ ನೃಸಿಂಹ ದಿವ್ಯಪಾದುಕಾ ಸೇವಕ ಶ್ರೀವನ್ ಷಡೋಪ ಶ್ರೀ ನಾರಾಯಣ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀವನ್ ಷಡೋಪ ಶ್ರೀ ರಂಗನಾಥ ಯತೀಂದ್ರ ಮಹಾದೇಶಿಕಾಯ ನಮಃ. ವಾತ್ಸ್ಯ ಶ್ರೀ ಕೃಷ್ಣಮಾರ್ಯ ಮಹಾದೇಶಿಕಾಯ ನಮಃ. ಅಸ್ಮದ್ಗುರುಭ್ಯೋ ನಮಃ. ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ವಾಮಿ ವೇದಾಂತ ದೇಶಿಕರ ಅವತಾರ ದಿನ ಅಥವಾ ತಿರುನಕ್ಷತ್ರ ಮಹೋತ್ಸವ, ಅದರ ಕೊಂಡಾಟಗಳು ಈಗ ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಆ ಕೊಂಡಾಟಗಳಲ್ಲಿ ಇವತ್ತು ಅಡಿಯೇನು ಭಾಗಿಯಾಗಿರೋದು ನನ್ನ ಭಾಗ್ಯ ಅಂತಲೇ ಅಂದ್ಕೊಳ್ತೀನಿ. ಆ ಕೊಂಡಾಟಗಳಲ್ಲಿ ಇವತ್ತು ನಂತರ ಸ್ವಾಮಿ ದೇಶಿಕರ ಮೆರವಣಿಗೆ ಇಲ್ಲಿ ಪ್ರಾಕಾರದಲ್ಲಿ ನಡೆಯಲಿದೆ. ಸ್ವಾಮಿ ದೇಶಿಕರ ಮೆರವಣಿಗೆ ಬೇಕಾದದ್ದೇ, ಅದನ್ನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಸ್ವಾಮಿ ದೇಶಿಕರ ಮೆರವಣಿಗೆಗಿಂತ ಅವರ ಗ್ರಂಥಗಳಲ್ಲಿ ಇರುವ ವಿಷಯಗಳಿಂದ ನಮ್ಮ ಬೆಳವಣಿಗೆ ಮುಖ್ಯ. ಅವರ ಮೆರವಣಿಗೆಗಿಂತ ಅವರ ಗ್ರಂಥಗಳಲ್ಲಿರುವ ವಿಷಯದಿಂದ ನಮ್ಮ ಬೆಳವಣಿಗೆ ಆಗೋದು ಮುಖ್ಯ. ಆ ರೀತಿಯಲ್ಲಿ ಮೆರವಣಿಗೆಗಿಂತ ಬೆಳವಣಿಗೆ ಮುಖ್ಯ ಅನ್ನೋದನ್ನು ಹೇಳ್ತಾ, ಇವತ್ತಿನ ಒಂದೆರಡು ಶ್ಲೋಕಗಳು ಸಣ್ಣದಾಗಿ ಇವತ್ತಿನ ಉಪನ್ಯಾಸದಲ್ಲಿ ನೋಡೋಣ. ಮೊದಲನೇದಾಗಿ ಈ ಸ್ವಾಮಿ ವೇದಾಂತ ದೇಶಿಕ ಮಂಗಳಂ ಅಂತ ಹೇಳಿ ಒಂದು ಸ್ತೋತ್ರವನ್ನು ನಾವು ನೋಡ್ತೇವೆ. ಅದು ನಿತ್ಯಾನುಸಂಧಾನದಲ್ಲೂ ಉಂಟು. ನಿತ್ಯವೂ ನಾವು ಪಾರಾಯಣ ಮಾಡುವಂಥ ಒಂದು ಸ್ತೋತ್ರ ಸ್ವಾಮಿ ವೇದಾಂತ ದೇಶಿಕ ಮಂಗಳಂ. ಈ ವೇದಾಂತ ದೇಶಿಕ ಮಂಗಳಂ ಯಾರಿಂದ ರಚಿಸಲ್ಪಡ್ತು ಅಂತ ಕೇಳಿದ್ರೆ, ಅವರ ಕುಮಾರರಾದಂತಹ ಕುಮಾರ ನಾಯನಾಚಾರ್ಯರು ಅವರೇ ಇದನ್ನು ರಚನೆ ಮಾಡಿದ್ರು. ಈ ರೀತಿಯಾಗಿ ಅವರು ಆದ್ರಿಂದಲೇ ಅವರಿಗೆ ವೈಭವಾನ ಅಂತ ಅಂದರೆ ಹಾಗಿಲ್ಲ. ಅವರು ಸ್ವಾಮಿ ದೇಶಿಕರ ಕುಮಾರರಾದ್ರಿಂದಲೇ ಅವರಿಗೆ ವೈಭವಾನ ಅಂದರೆ ಹಾಗಿಲ್ಲ. ಅವರಿಗೆ ಪ್ರತ್ಯೇಕವಾದ ವೈಭವ ಉಂಟು. ಆ ರೀತಿಯಲ್ಲಿ ಆದ್ರಿಂದಲೇ ವೈಭವ ಅಂತ ಹೇಳೋಕ್ಕಾಗಲ್ಲ. ಅದು ಯಾಕೆ ಅನ್ನೋದನ್ನು ನಾವು ನೋಡೋಣ. ಆ ರೀತಿಯಲ್ಲಿ ಈಗ ಮೊದಲಿಗೆ ನಾವು ಆರಂಭಿಸಿದ ತನಿಯನ್ ಯಾವುದು ಅಂತ ನೋಡಿದ್ರೆ ರಾಮಾನುಜ ದಯಾಪಾತ್ರಂ. ಈ ರಾಮಾನುಜ ದಯಾಪಾತ್ರಂ ತನಿಯನ್ನ ಅವತಾರ ಯಾವಾಗಾಯಿತು ಅಂತ ನೋಡಿದ್ರೆ, ಅದು ಸ್ವಾಮಿ ದೇಶಿಕರು ಈ ಕರ್ನಾಟಕ ದೇಶದಲ್ಲಿ ಇದ್ದಂಥ ಸಮಯದಲ್ಲೇ ಆಗಿದ್ದು. ಆದ್ದರಿಂದಲೇ ಆ ತನಿಯನ್ನಿಂದ ಆರಂಭಿಸಿದೆ. ಮತ್ತು ನಾವು ಕನ್ನಡಿಗರಾಗಿ ಹೆಮ್ಮೆ ಪಡೋದಕ್ಕೆ ಯಾವುದ್ಯಾವುದೋ ವಿಷಯ ತಗೊಂಡು ಇದು ನಮ್ಗೆ ಹೆಮ್ಮೆ, ಅದು ನಮ್ಗೆ ಹೆಮ್ಮೆ ಅಂತ ನಾವು ಹೇಳ್ತೀವಿ. ಆದರೆ ನಿಜವಾಗ್ಲೂ ಹೆಮ್ಮೆ ಪಡಬೇಕಾಗಿರೋ ವಿಷಯ ಯಾವುದು ಅಂತ ಅಂದರೆ ಈ ಸ್ಥಳ ಸತ್ಯಾಗಾಲದಿಂದ ನಾವು ಹೆಮ್ಮೆ ಪಡಬೇಕು. ಯಾಕೆ ಅಂದರೆ ಈ ಸತ್ಯಾಗಾಲದಲ್ಲಿ ಸ್ವಾಮಿ ವೇದಾಂತ ದೇಶಿಕರಂಥವರು 12 ವರ್ಷಗಳ ಕಾಲ, 1-2 ಅಲ್ಲ, 12 ವರ್ಷಗಳ ಕಾಲ ಇದ್ದು ಹೋದರು ಅಂತ ಅಂದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಒಂದು. ಎರಡನೇದು, ಈ ರಾಮಾನುಜ ದಯಾಪಾತ್ರಂ ಅನ್ನುವಂಥ ಒಂದು ತನಿಯನ್, ಇದು ಯಾವಾಗ ಅವತಾರವಾಯಿತು ಅಂತ ಕೇಳಿದ್ರೆ, ಸ್ವಾಮಿ ವೇದಾಂತ ದೇಶಿಕರು ಮೇಲುಕೋಟೆ ಎನ್ನುವಂತಹ ತಿರುನಾರಾಯಣಪುರದಲ್ಲಿ ಇದ್ದಂತಹ ಸಮಯದಲ್ಲಿ ಅವತಾರವಾಯಿತು. ಅದು ಯಾವಾಗ ಅಂತ ಕೇಳಿದ್ರೆ ಸಾಮವೇದದ ಉಪಕರ್ಮದ ದಿನ. ಅದು ಆವಣಿ ಹಸ್ತ ನಕ್ಷತ್ರ. ಆವಣಿ ಅಂತ ಅಂದರೆ ಶ್ರಾವಣ ಮಾಸ, ಹಸ್ತ ನಕ್ಷತ್ರ. ಆ ಮಾಸದಲ್ಲಿ ಹಸ್ತ ನಕ್ಷತ್ರದಂದು ಈ ತನಿಯನ್ನ ಅವತಾರವಾಯಿತು. ಹೇಗೆ ಅವತಾರವಾಯಿತು ಅಂತ ನೋಡಿದ್ರೆ, ಪ್ರಥಮ ಬ್ರಹ್ಮತಂತ್ರ ಸ್ವತಂತ್ರ ಜೀಯರು ಸ್ವಾಮಿಗಳು ತೀರ್ಥಯಾತ್ರೆಗೆ ಅಂತ ಬಹುತೇಕ ಕಡೆಗಳಿಗೆ ಅವರು ಭೇಟಿ ನೀಡಿರ್ತಾರೆ. ಅದೆಲ್ಲ ಆದಮೇಲೆ ಈ ದಿನ ಅಂದರೆ ಸಾಮವೇದದ ಉಪಕರ್ಮದ ದಿನ, ಶ್ರಾವಣ ಹಸ್ತದ ದಿನದಂದು ಅವರು ಸ್ವಾಮಿ ವೇದಾಂತ ದೇಶಿಕರು ಎಲ್ಲಿರ್ತಾರೋ ಮೇಲ್ಕೋಟೆಯಲ್ಲಿ ಅಲ್ಲಿಗೆ ಬರ್ತಾರೆ. ಆ ಸಮಯದಲ್ಲಿ ಅಲ್ಲಿ ಬಂದಾಗ ನಾನು ಕಾಲಕ್ಷೇಪಗಳನ್ನು ಆರಂಭ ಮಾಡ್ತಾ ಇದ್ದೇನೆ ಅಂತ ಸ್ವಾಮಿ ದೇಶಿಕರು ಹೇಳ್ತಾರೆ. ಯಾವುದರ ಕಾಲಕ್ಷೇಪ ಅಂತ ನೋಡಿದ್ರೆ ಅದು ಭಗವದ್ವಿಷಯ ಕಾಲಕ್ಷೇಪ. ಭಗವದ್ವಿಷಯ ಯಾವುದರ ಒಂದು ಸಾರವಾದ ವಿಷಯ ಅಂತ ನೋಡಿದ್ರೆ ಅದು ಸಾಮವೇದದ ಸಾರವಾದ ವಿಷಯ. ಆ ಸಾಮವೇದದ ಸಾರವಾದ ವಿಷಯವನ್ನು ಸಾಮವೇದ ಉಪಕರ್ಮದ ದಿನ ಆರಂಭಿಸಿರೋದ್ರಿಂದ ಅದು ಒಂದು ವಿಶೇಷವಾದ ಸಂಗತಿ. ಅದು ಒಂದಾದರೆ, ಎರಡನೇದು, ನಾನು ಈ ಕಾಲಕ್ಷೇಪವನ್ನು ಆರಂಭಿಸ್ತಾ ಇದ್ದೇನೆ ಅಂತ ಸ್ವಾಮಿ ದೇಶಿಕರು ಹೇಳ್ತಾರೆ. ಆದರೆ ಪ್ರಥಮ ಬ್ರಹ್ಮತಂತ್ರ ಸ್ವತಂತ್ರ ಜೀಯರು ಹೇಳ್ತಾರೆ, ನಾನು ನಿಮ್ಮ ಬಳಿ ಈಗಾಗಲೇ ಆಚಾರ್ಯ ಸಂಬಂಧವನ್ನು ಹೊಂದಿದ್ದೇನೆ.
ನನಗೆ ನಿಮ್ಮೊಡನೆ ಆಚಾರ್ಯ ಸಂಬಂಧ ಮಾತ್ರ ಅಲ್ಲ, ನಿಮ್ಮ ಕುಮಾರರಾದಂತಹ ಕುಮಾರ ನಾಯನಾಚಾರ್ಯರ ಜೊತೆಗೂ ಆಚಾರ್ಯ ಸಂಬಂಧ ಏರ್ಪಡಬೇಕು ಅಂತ ಹೇಳ್ತಾರೆ. ಹಾಗೆ ಅಲ್ಲಿರುವಂತಹ ಪ್ರಥಮ ಬ್ರಹ್ಮತಂತ್ರ ಸ್ವತಂತ್ರ ಜೀಯರ್ ಸ್ವಾಮಿಗಳು ನಿಮ್ಮ ಕುಮಾರರ ಜೊತೆಗೂ ನನಗೆ ಆಚಾರ್ಯ ಸಂಬಂಧ ಏರ್ಪಡಬೇಕು ಅಂತ ಅಂದರೆ ಅವರ ಕುಮಾರರ ವೈಭವ ಎಂಥದ್ದಿರಬೇಕು ಅಲ್ವಾ? ಅವರ ಕುಮಾರರು ಸ್ವಾಮಿ ದೇಶಿಕರ ಕುಮಾರರು, ಅದಕ್ಕೆ ಮಾತ್ರನೇ ಅವರು ಹೆಮ್ಮೆ ಪಡಬೇಕು ನಾವು ಅಂತ ಹೇಳುವಂಥ ವಿಷಯ ಅಲ್ಲ. ಅದಕ್ಕೋಸ್ಕರವೇ ಈ ಸಂಗತಿ ಹೇಳಿದ್ದು. ನಾನು ನಿಮ್ಮ ಕುಮಾರರನ್ನು ಆಚಾರ್ಯರನ್ನಾಗಿ ಹೊಂದಲು ಬಯಸ್ತೇನೆ ಅಂತ ಹೇಳಿ ಅವರು ಹೇಳಿದ್ದು ಎಂಥ ಒಂದು ಅವರ ವೈಭವಾತಿಶಯವನ್ನು ತೋರಿಸುತ್ತೆ ಅಲ್ವಾ? ಆ ರೀತಿಯಲ್ಲಿ ಕುಮಾರ ನಯನಾಚಾರ್ಯರು ಈ ಒಂದು ದೇಶಿಕ ಮಂಗಳಂ ಅನ್ನೋ ಸ್ತೋತ್ರವನ್ನು ಅವರು ರಚನೆ ಮಾಡಿದ್ದಾರೆ. ಅದರಲ್ಲಿ ಸರ್ವತಂತ್ರ ಸ್ವತಂತ್ರಾಯ ಸಿಂಹಾಯ ಕವಿವಾದಿನಾಂ ವೇದಾಂತಾಚಾರ್ಯ ವರ್ಯಾಯ ವೆಂಕಟೇಶಾಯ ಮಂಗಳಂ. ಈ ಶ್ಲೋಕದಲ್ಲಿ ನಾವು ನೋಡುವಂಥದ್ದು ಸರ್ವತಂತ್ರ ಸ್ವತಂತ್ರ ಈ ಒಂದು ಸನಾತನ ಧರ್ಮ ಅಂತ ನಾವು ಏನು ಹೇಳ್ತೀವಿ, ಈ ಭಾರತ ಭೂಮಿಯಲ್ಲಿ ಎಷ್ಟೋ ಜನ ಆಚಾರ್ಯರು ಬಂದು ಹೋಗಿದ್ದಾರೆ. ಆ ಭಾರತ ಭೂಮಿಯಲ್ಲಿ ಸನಾತನ ಧರ್ಮದಲ್ಲೂ ಎಷ್ಟೋ ಜನ ಆಚಾರ್ಯರು ಬಂದು ಹೋಗಿದ್ದರೂ ಸಹ ಇಲ್ಲಿ ಸರ್ವತಂತ್ರ ಸ್ವತಂತ್ರ ಅಂತ ನಾವು ಏನು ಹೆಸರು ನೋಡ್ತೀವಿ, ಈ ಸರ್ವತಂತ್ರ ಸ್ವತಂತ್ರ ಅನ್ನುವಂತಹ ಹೆಸರು ಬಹುಶಃ ನನಗೆ ತಿಳಿದ ಮಟ್ಟಕ್ಕೆ ಇಂತಹ ಒಂದು ಬಿರುದು ಯಾವ ಆಚಾರ್ಯರಿಗೂ ಇಲ್ಲ. ಅದು ಇಂಥ ಬಿರುದನ್ನು ಯಾರು ಕೊಟ್ಟಿದ್ರು ಅಂದರೆ ಸ್ವಯಂ ತಾಯಾರೇ, ರಂಗನಾಯಕಿ ತಾಯಾರಿಂದ ಬಂದಂತಹ ಬಿರುದು. ಇಂಥ ಒಂದು ಬಿರುದು ಸ್ವಾಮಿ ದೇಶಿಕರಿಗೆ ಮಾತ್ರವೇ ಉಂಟು, ಬೇರೆ ಯಾರಿಗೂ ಇಲ್ಲ. ಸರ್ವತಂತ್ರ ಸ್ವತಂತ್ರ ಅಂದರೆ ಏನು, ಅದನ್ನು ಹಾಗೆ ಈ ಆಂಗ್ಲದಲ್ಲಿ ಹೇಳೋದಾದರೆ ಮಾಸ್ಟರ್ ಆಫ್ ಆಲ್ ಆರ್ಟ್ಸ್ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಯಾವುದೇ ವಿದ್ಯೆಗಳನ್ನು ಕಲೀಲಿಲ್ಲ ಅನ್ನೋದಿಲ್ವೇ ಇಲ್ಲ. ಆ ರೀತಿಯಲ್ಲಿ ಎಲ್ಲ ವಿದ್ಯೆಗಳನ್ನು ಕಲಿತಿದ್ದಾರೆ. ಅದು ಹೇಗೆ ಸಾಧ್ಯವಾಯಿತು ಅಂತ ನೋಡಿದ್ರೆ ಅದು ಅವರ ಜೀವನ ಚರಿತ್ರೆಯಿಂದ ನಮಗೆ ತಿಳಿಯುತ್ತೆ. ಅವರಿಗೆ ಇಬ್ಬಿಬ್ಬರ ಅನುಗ್ರಹವಾಯಿತು. ಯಾರ್ದದು ಇಬ್ಬಿಬ್ಬರು ಯಾರು ಅಂತ ಅಂದರೆ ಮೊದಲು ಹಯಗ್ರೀವ ಸ್ವಾಮಿ, ನಂತರ ಗರುಡ. ಕ್ರಮವಾಗಿ ನೋಡೋದಾದರೆ ಮೊದಲು ಗರುಡ, ಆಮೇಲೆ ಹಯಗ್ರೀವ ಸ್ವಾಮಿ. ಆ ರೀತಿಯಲ್ಲಿ ಇಬ್ಬಿಬ್ಬರ ಅನುಗ್ರಹವಾಯಿತು ಸ್ವಾಮಿ ದೇಶಿಕರಿಗೆ. ಅದರಲ್ಲೂ ಹಯಗ್ರೀವ ಸ್ವಾಮಿಯಿಂದ ಅನುಗ್ರಹವಾದಂಥ ಸಮಯದಲ್ಲಿ ನಿನಗೆ ಈ ಲೋಕದಲ್ಲಿ ಇರುವಂತಹ ಅಷ್ಟೂ ವಿದ್ಯೆಗಳು, ಇವತ್ತು ನಾವು 64 ವಿದ್ಯೆಗಳು ಅಂತ ಏನು ಹೇಳ್ತೀವಿ, ಆ 64 ವಿದ್ಯೆಗಳಲ್ಲೂ ನೀನು ನಿಪುಣನಾಗೋಗು ಅಂತ ಹೇಳಿ ಆಶೀರ್ವಾದ ಸಿಗತ್ತೆ ಹಯಗ್ರೀವ ಸ್ವಾಮಿಯಿಂದ. ಇದಕ್ಕಿಂತಲೂ ಹೆಚ್ಚಾದ ಒಂದು ಆಶೀರ್ವಾದ ಬೇಕಾ? ಆ ರೀತಿಯಲ್ಲಿ ಅಂಥ ಆಶೀರ್ವಾದವನ್ನು ಪಡೆದವರು ಅವರು. ಅದಲ್ಲದೆ ವರದಾಚಾರ್ಯ ರಾಮಾನುಜಾಭ್ಯಾಮ್ ಅಂತ ಹೇಳಿ ಇಬ್ಬಿಬ್ಬರ ಅನುಗ್ರಹವನ್ನು ಪಡೆದವನು ನಾನು ಅಂತ ಅವರೇ ಹೇಳ್ಕೊಳ್ತಾರೆ ಅಧಿಕರಣ ಸಾರಾವಳಿಯಲ್ಲಿ. ಅಧಿಕರಣ ಸಾರಾವಳಿಯಲ್ಲಿ 2ನೇ ಶ್ಲೋಕದಲ್ಲಿ ಅವರೇ ಹೇಳ್ಕೊಳ್ತಾರೆ, ವರದಾಚಾರ್ಯ ರಾಮಾನುಜರು ಯಾರವರಿಬ್ಬರು ಅಂತ ಅಂದರೆ, ವರದಾಚಾರ್ಯರು ಅಂದರೆ ಅಮ್ಮಾಳರು. ಆ ಅಮ್ಮಾಳರ ಆಶೀರ್ವಾದವನ್ನು 5 ವರ್ಷದ ಬಾಲಕನಾಗಿದ್ದಾಗ ನಾನು ಪಡೆದವನು. ಅದಲ್ಲದೆ ರಾಮಾನುಜಾಭ್ಯಾಮ್ ಅಂದರೆ ಅವರ ಆಚಾರ್ಯರಾದಂತಹ ರಾಮಾನುಜರು ಅಪ್ಪುಳ್ಳಾರ ಆಶೀರ್ವಾದವನ್ನು ನಾನು ಪಡೆದೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಇಂಥವರ ಆಶೀರ್ವಾದವೆಲ್ಲ ಪಡೆದಿದ್ದರಿಂದನೇ ಅವರಿಗೆ ಸರ್ವತಂತ್ರ ಸ್ವತಂತ್ರ ಅನ್ನುವಂಥ ಒಂದು ಬಿರುದು ದೊರಕಿತು. ಅದು ಮಾತ್ರ ಅಲ್ಲ, ಸಿಂಹಾಯ ಕವಿವಾದಿನಾಂ ಅಂತ ಅಂದರೆ ಎಷ್ಟೋ ಜನ ನಾವು ಈ ಲೋಕದಲ್ಲಿ ಇವತ್ತಿಗೂ ಸಹ ನಾವು ನೋಡ್ಬೋದು, ಯಾರು ಕವಿಗಳಾಗಿರ್ತಾರೋ ಅವರು ಕವಿತ್ವದಲ್ಲಿ ಮಾತ್ರ ಅವರ ಒಂದು ಮಹಿಮೆಯನ್ನು ನಾವು ನೋಡ್ಬೋದು. ಆದರೆ ಯಾರು ಶಾಸ್ತ್ರದಲ್ಲಿ ನಿಪುಣರಾಗಿರ್ತಾರೋ ಅವರು ಶಾಸ್ತ್ರದಲ್ಲಿ ಮಾತ್ರ ನಿಪುಣರಾಗಿರ್ತಾರೆ, ಅಂಥ ವಾದಗಳನ್ನು ಮಾತ್ರ ಅವರು ನಿಪುಣರಾಗಿರ್ತಾರೆ. ಆದರೆ ಬಹಳ ಅಪೂರ್ವವಾಗಿ ಸಿಗುವಂಥವ್ರು ಯಾರು ಅಂತ ಅಂದರೆ ಶಾಸ್ತ್ರದಲ್ಲೂ ನಿಪುಣರಾಗಿರೋರು, ಹಾಗೆ ಕವಿತ್ವದಲ್ಲೂ ನಿಪುಣರಾಗಿರೋರು. ಆದ್ದರಿಂದಲೇ ಕವಿವಾದಿನಾಂ ಸಿಂಹ ಅಂತ ಹೇಳಿ ಇವರನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಕವಿತಾರ್ಕಿಕ ಕಳಭೌರಜ ಕಬಳೀಕೃತ ಸಿಂಹಂ ಅಂತ ನೋಡ್ತೀವಿ. ಇವರು ಎಂಥವರು ಅಂತ ಅಂದರೆ ಇವರು ಮದ ಹಿಡಿದ ಆಣೆಗಳನ್ನೆಲ್ಲ ಕಬಳೀಕೃತ ಮಾಡಿಕೊಂಡವರು. ಯಾವುದರ ಮೂಲಕ ಅಂತ ಅಂದರೆ ತಮ್ಮ ಒಂದು ಜ್ಞಾನದ ಮೂಲಕ, ಶಾಸ್ತ್ರಜ್ಞಾನದ ಮೂಲಕ, ಹಾಗೆ ಕವಿತ್ವದ ಮೂಲಕ. ಎರಡೂ ಸೇರಿದೆ. ಶಾಸ್ತ್ರಜ್ಞಾನವೂ ಇದೆ, ಕವಿತ್ವವೂ ಇದೆ. ಇದು ಬಹಳ ಅಪೂರ್ವವಾದಂತಹ ಒಂದು ಸಂಗಮ. ಇದನ್ನು ನಾವು ಈ ಜಗತ್ತಿನಲ್ಲಿ ಅಷ್ಟು ಸುಲಭವಾಗಿ ನೋಡೋದಕ್ಕೆ ಯಾರ ಬಳಿಯೂ ಸಾಧ್ಯವಿಲ್ಲ. ಆ ರೀತಿಯಾಗಿ ನಮ್ಮ ಸ್ವಾಮಿ ವೇದಾಂತ ದೇಶಿಕರು ಇದ್ದಾರೆ. ವೇದಾಂತಾಚಾರ್ಯ ವರ್ಯಾಯ ವೆಂಕಟೇಶಾಯ ಮಂಗಳಂ. ಇದರಲ್ಲಿ ವೆಂಕಟೇಶ ಅಥವಾ ವೆಂಕಟನಾಥ ಅನ್ನುವಂಥದ್ದು
ಅವರ ಮೂಲ ತಿರುನಾಮ. ಹೀಗೆ ಮೂಲ ತಿರುನಾಮವನ್ನು ನಾವು ಮೊದಲು ಹೇಳ್ತೀವ, ಅಂದರೆ ಅಪ್ಪ ಅಮ್ಮ ಇಟ್ಟಂತಹ ತಿರುನಾಮವನ್ನು ಮೊದಲು ಹೇಳ್ತೀವ, ಅಥವಾ ಬೇರೆ ಯಾರೋ ಕೊಟ್ಟಿದಂತಹ ಬಿರುದನ್ನು ಮೊದಲು ಹೇಳ್ತೀವ. ಸಾಮಾನ್ಯವಾಗಿ ಲೋಕದ ಅಭ್ಯಾಸದಲ್ಲಿ ಅಪ್ಪ ಅಮ್ಮ ಇಟ್ಟಿದ ಹೆಸರನ್ನು ಮೊದಲು ಹೇಳ್ತೀವಿ. ಆದರೆ ಇಲ್ಲಿ ಹೇಗಿದೆ ಅಂತ ಅಂದರೆ, ವೇದಾಂತಾಚಾರ್ಯ ವರ್ಯಾಯ ವೆಂಕಟೇಶಾಯ ಮಂಗಳಂ. ಮೊದಲಿಗೆ ಯಾರ ಹೆಸರು ಇದೆ ಅಂದರೆ ವೇದಾಂತಾಚಾರ್ಯರು ಈ ಬಿರುದು ಬಂದಿದ್ದು ಯಾರಿಂದ ಅಂದರೆ, ಈ ಬಿರುದು ಬಂದಿದ್ದು ರಂಗನಾಥ ಸ್ವಾಮಿಯಿಂದ. ವೆಂಕಟೇಶ ಅನ್ನೋದು ಅವರ ಹೆಸರೇ. ಹೀಗೆ ವೆಂಕಟೇಶ ಅನ್ನೋದು ಕೊನೆಯಲ್ಲಿ ಹೇಗೆ ಬಂತು ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ನಾವು ನೋಡೋದಾದರೆ, ಈಗ ತಮಿಳಿನಲ್ಲೂ ಹೇಳ್ತೀವಿ, ಕನ್ನಡದಲ್ಲೂ ಹೇಳ್ತೀವಿ. ಏನು ಅಂದರೆ, ವೆಂಕಟೇಶ ಅಥವಾ ವೆಂಕಟನಾಥ ಎನ್ನುವ ವೇದಾಂತಾಚಾರ್ಯ ಅಂತ ಹೇಳಿದ್ರೆ ಸರಿ ಹೋಗುತ್ತಲ್ವ. ಆ ರೀತಿಯಲ್ಲಿ ಇಲ್ಲಿ ವೇದಾಂತಾಚಾರ್ಯ ವರ್ಯಾಯ ವೇಂಕಟೇಶಾಯ ಮಂಗಳಂ ಅನ್ನೋದು ಇಂಗ್ಲೀಷ್ನಲ್ಲಿ ಹೇಳೋದು ಹಾಗೆ ಅಲಿಯಾಸ್ ನೇಮ್ ಅಂತ ಹೇಳ್ತೀವಲ್ಲ, ಅಲಿಯಾಸ್ ಅಂದರೆ ಮತ್ತೊಂದು ಹೆಸರು. ಆ ರೀತಿಯಲ್ಲಿ ವೇದಾಂತಾಚಾರ್ಯ ವರ್ಯರು ಎನ್ನುವಂತಹ ವೆಂಕಟೇಶರು ಅನ್ನೋದೇ ಕರೆಕ್ಟು. ವೆಂಕಟೇಶರು ಅನ್ನುವಂತಹ ವೇದಾಂತಾಚಾರ್ಯರು ಅನ್ನೋದಕ್ಕಿಂತ ವೇದಾಂತಾಚಾರ್ಯರು ಅನ್ನುವ ವೆಂಕಟೇಶರು ಅನ್ನೋದೇ ಇಲ್ಲಿ ಸೂಕ್ತವಾಗಿದೆ. ಆ ರೀತಿಯಲ್ಲಿ ಈ ಒಂದು ತಿರುನಾಮವನ್ನು ಇಲ್ಲಿ ತೋರಿಸಿದ್ದಾರೆ. ಒಂದೇ ಒಂದು ಸಣ್ಣ ವಿಷಯವನ್ನು ನಾನಿಲ್ಲಿ ಹೇಳಿ ಮತ್ತೊಂದು ಶ್ಲೋಕದಿಂದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಕೊಳ್ತೇನೆ. ನಭಸ್ಯಮಾಶಿ ಶ್ರೋಣಾಯಾಮ್ ಅವತೀರ್ಣಾಯ ಸೂರಯೇ ವಿಶ್ವಾಮಿತ್ರಾನ್ವಯಾಯಾಸ್ತು ವೆಂಕಟೇಶಾಯ ಮಂಗಳಂ. ಇದರಲ್ಲಿ ನಭಸ್ಯಮಾಸಿ ಶ್ರೋಣಾಯಾಮ್ ಅಂದರೆ ಇವತ್ತಿನ ದಿನವನ್ನು ತೋರಿಸ್ತಾ ಇದೆ. ಅದು ಶ್ರವಣ ನಕ್ಷತ್ರ, ಭಾದ್ರಪದ ಮಾಸ. ಈ ಒಂದು ಸಮಯದಲ್ಲಿ ಅವರ ಒಂದು ತಿರು ಅವತಾರ. ಅದಲ್ಲದೆ ಇಲ್ಲಿ ಅತ್ಯಂತ ಮುಖ್ಯವಾದ ಒಂದು ವಿಷಯ, ವಿಶ್ವಾಮಿತ್ರಾನ್ವಯಾಯಾಸ್ತು ವೆಂಕಟೇಶಾಯ ಮಂಗಳಂ. ಅವರ ಒಂದು ಗೋತ್ರ ಯಾವುದು ಅಂತ ನೋಡಿದ್ರೆ ವಿಶ್ವಾಮಿತ್ರ ಗೋತ್ರ. ಇದಕ್ಕೆ ಏನಪ್ಪ ಅಂಥ ಒಂದು ಹಿರಿಮೆ ಅಂತ ನೋಡಿದ್ರೆ, ವಿಶ್ವಾಮಿತ್ರರಿಗೇನೆ ಒಂದು ಹಿರಿಮೆ ಇದೆ. ಅದು ಏನು ಅಂತ ಅಂದರೆ, ಇಲ್ಲದೇ ಇರೋದನ್ನು ಇರೋ ಹಾಗೆ ಮಾಡ್ತಾರೆ, ಇರೋದನ್ನು ಇಲ್ಲದೇ ಇರೋ ಹಾಗೆ ಮಾಡ್ತಾರೆ. ಅಷ್ಟು ಶಕ್ತಿ ಉಳ್ಳವರು ವಿಶ್ವಾಮಿತ್ರರು. ಇದನ್ನು ನಾವು ತ್ರಿಶಂಕುವಿನ ಒಂದು ಕಥೆಯಲ್ಲಿ ನೋಡ್ಬೋದು. ತ್ರಿಶಂಕು ಬಂದು ವಿಶ್ವಾಮಿತ್ರರ ಬಳಿ ಬಂದಾಗ, ನನ್ನನ್ನು ನೀವು ಸ್ವರ್ಗಕ್ಕೆ ಕಳಿಸ್ಬೇಕು ಅಂತ ಹೇಳಿ ಆ ತ್ರಿಶಂಕು ಬೇಡ್ಕೊಂಡಾಗ ವಿಶ್ವಾಮಿತ್ರರನ್ನು, ಆಗ ತ್ರಿಶಂಕು ಸ್ವರ್ಗಕ್ಕೆ ಹೋಗ್ತಾನೆ. ಆದರೆ ಆ ಸ್ವರ್ಗದಿಂದ ಇಂದ್ರ ಹಾಗೆ ಹೊರಗೆ ಕಳಿಸ್ತಾನೆ. ಆದರೆ ಮೊದಲೇ ತ್ರಿಶಂಕು ವಿಶ್ವಾಮಿತ್ರರ ಬಳಿ ಕೇಳ್ಕೊಂಡಿದ್ದರಿಂದ ವಿಶ್ವಾಮಿತ್ರರು ಏನು ಮಾಡ್ತಾರೆ, ಆ ತ್ರಿಶಂಕು ಆ ಸ್ವರ್ಗದಿಂದ ಬೀಳದೇ ಇರೋ ಹಾಗೆ ನಾನು ನಿನಗೇ ಒಂದು ಪ್ರತ್ಯೇಕವಾಗಿ ಲೋಕ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ, ಸ್ವರ್ಗಲೋಕವೇ ಸೃಷ್ಟಿ ಮಾಡ್ತೇನೆ ಅಂತ ಹೇಳ್ತಾರೆ. ಆದರೆ ಇದು ಶಾಸ್ತ್ರ ವಿರುದ್ಧ, ಪ್ರಕೃತಿಗೆ ವಿರುದ್ಧ, ಹೀಗೆಲ್ಲ ಉಂಟು. ಅಂದರೆ ಇದರಲ್ಲಿ ನಾವು ಏನು ತಿಳ್ಕೊಬೋದು ಅಂದರೆ, ಆ ವಿಶ್ವಾಮಿತ್ರರ ಒಂದು ತಪಶಕ್ತಿ ಎಂಥದ್ದು ಅಂದರೆ, ಇಲ್ಲದೇ ಇರೋದನ್ನ ಇರೋ ಹಾಗೆ ಸೃಷ್ಟಿ ಮಾಡುವಷ್ಟು ತಪಶಕ್ತಿ ಉಳ್ಳವರು ಆ ವಿಶ್ವಾಮಿತ್ರರು. ಅದೇ ರೀತಿಯಲ್ಲಿ ನಮ್ಮ ಸ್ವಾಮಿ ದೇಶಿಕರು ಇದ್ದರು. ಹೇಗೆ ಅಂತ ಅಂದರೆ, ಇಲ್ಲದೇ ಇರೋದನ್ನ ಇರೋ ಹಾಗೆ ಮಾಡುವಂಥ ಒಂದು ತಪಶಕ್ತಿ ನಮ್ಮ ಸ್ವಾಮಿ ದೇಶಿಕರ ಬಳಿ ಇತ್ತು. ಅದು ಹೇಗೆ ಸಾಧ್ಯ ಅಂತ ಅಂದರೆ, ಅವರ ಒಂದು ಶಾಸ್ತ್ರಜ್ಞಾನ ಎಂಥದ್ದು ಅನ್ನೋದು ನಮಗೆ ಗೊತ್ತು. ಈಗಾಗಲೇ ಹೇಳಿದ್ದೀನಿ, ಹಯಗ್ರೀವ ಹಾಗೂ ಗರುಡನ ಆಶೀರ್ವಾದಗಳನ್ನು ಪಡೆದವರವರು. ಅಂಥ ಶಾಸ್ತ್ರಜ್ಞಾನವನ್ನು ಉಳ್ಳವರು ತಮ್ಮ ಒಂದು ರಚನೆಯಲ್ಲಿ, ಸ್ತೋತ್ರದಲ್ಲಿ ಅಥವಾ ಗ್ರಂಥದಲ್ಲಿ ಯಾವುದೋ ಒಂದು ಇಲ್ಲದೇ ಇರೋದನ್ನು ಇದೆ ಅಂತ ಅವ್ರು ಹೇಳಿದ್ರೆ ನಾವೆಲ್ಲ ಇವತ್ತು ನಂಬ್ಕೊಂಡೇ ಕೂರ್ತೀವಿ. ಅದೇ ರೀತಿ ಯಾವುದೋ ಇರೋದನ್ನು ಅವ್ರು ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ನಂಬ್ಕೊಂಡೇ ಕೂರ್ತೀವಿ. ಅಂಥ ಶಕ್ತಿ ಉಳ್ಳವರು ಸ್ವಾಮಿ. ಆದರೆ ಸ್ವಾಮಿ ಹೇಳ್ತಾರೆ ತಮ್ಮ ರಹಸ್ಯತ್ರಯ ಸಾರದಲ್ಲಿ, ತರ್ಕ ಪಾಂಡಿತ್ಯತ್ತಾಲೆ நினைத்ததெல்லாம் சாதிக்கலாம் இருக்க செய்தே நாம் ಪ್ರಮಾಣ ಶರಣರಾಯ್ ಪೋಂದೋಂ. ಇದರ ಒಂದು ಮುಖ್ಯತ್ವ ಏನು ಅಂತ ಅಂದರೆ, ಹಾಗೆ ಶಾಸ್ತ್ರಕ್ಕೆ ವಿರುದ್ಧವಾಗಿ, ಲೋಕದ ಒಂದು ಅಭ್ಯಾಸದ ವಿರುದ್ಧವಾಗಿ ವಿಶ್ವಾಮಿತ್ರರು ತಮ್ಮ ತಪಸ್ಸಿನ ಶಕ್ತಿಯಿಂದ ಮಾಡಬಲ್ಲರು. ನನಗೂ ಕೂಡ ಆ ಶಕ್ತಿ ಇದೆ, ನನ್ನ ಗ್ರಂಥಗಳ ಮೂಲಕ ಇದು ಬರೆದಿಟ್ಟು ಹೋಗೋದಕ್ಕೆ. ಆದರೆ ನಾನು ಹಾಗೆ ಮಾಡಲ್ಲ. ಯಾಕೆ ಅಂತ ಅಂದರೆ, ಅಂತಹ ಶಕ್ತಿ ನನ್ನ ಹತ್ರ ಇದ್ದರೂ ಕೂಡ ನಾನು ಯಾವಾಗಲೂ ಒಂದು ಆಧಾರದ ಮೇಲೇ ನಾನು ಬರಿತೀನಿ. ಅದು ಯಾವುದು ಆಧಾರ ಅಂತ ಅಂದರೆ, ವೇದಗಳು ಎನ್ನುವಂತಹ ಶಾಸ್ತ್ರ. ಅದನ್ನು ಆಧಾರವಾಗಿ ಇಟ್ಕೊಂಡೇ ನಾನು ಎಲ್ಲ ಗ್ರಂಥಗಳನ್ನು, ನನ್ನ ಸ್ತೋತ್ರ ಪಾಠಗಳನ್ನು ನಾನು ರಚನೆ ಮಾಡಿದ್ದೇನೆ ಅಂತ ಹೇಳಿ, ಇದರ ಮೂಲಕ ಸ್ವಾಮಿ ದೇಶಿಕರು ಆ ಒಂದು ಆಧಾರವನ್ನು, ಶಾಸ್ತ್ರವನ್ನು ಆಧಾರವನ್ನಾಗಿ ಇಟ್ಕೊಂಡೇ ಅವರು ಎಲ್ಲವನ್ನು ರಚನೆ ಮಾಡಿ
ಕೊಡ್ತೀನಿ ಅಂತ ಹೇಳೋದನ್ನು, ಆ ಒಂದು ಶಪಥವನ್ನು ಈ ರಹಸ್ಯತ್ರಯ ಸಾರದಲ್ಲಿ ಅವರೇ ಹೇಳಿಕೊಂಡಿದ್ದಾರೆ. ಅದರ ಮೂಲಕ ಇಂಥ ಶಕ್ತಿ ಇದ್ದರೂ ಸಹ ಈ ತಪಶಕ್ತಿ ಯಾವಾಗ ಬರೋದಕ್ಕೆ ಸಾಧ್ಯ ಅಂತ ಅಂದರೆ, ಈ ತಪಶಕ್ತಿ ಪ್ರಮಾಣ ಶರಣರಾಯ್ ಪೋಂದೋಮ್ ಅಂದರೆ ಏನರ್ಥ, ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಅದನ್ನೇ ನಾನು ಫಾಲೋ ಮಾಡ್ತೀನಿ, ಅದನ್ನೇ ನಾನು ಬೇರೆಯವ್ರಿಗೆ ಗ್ರಂಥಗಳ ಮೂಲಕ ಕೊಡಬೇಕಾದರೂ ನಾನು ಕೊಡ್ತೀನಿ ಅನ್ನೋದು ಅರ್ಥ. ಅದರ ಪ್ರಕಾರ ಅವರು ಶಾಸ್ತ್ರಗಳಲ್ಲಿ ಹೇಳಿರುವಂಥ ನಿತ್ಯ ನೈಮಿತ್ತಿಕ ಕರ್ಮಗಳನ್ನೆಲ್ಲ ಮಾಡ್ಕೊಂಬಂದು ಅವರು ಗ್ರಂಥಗಳ ಮೂಲಕವೂ ಬರೆದಿರುವಂತಹ ಅವರ ಶ್ರೀ ಸೂಕ್ತಿ ಅಂತ ಕರಿತೀವಿ. ಶ್ರೀ ಸೂಕ್ತಿ ಅಂದರೆ ಗ್ರಂಥಗಳಲ್ಲಿ ಇರುವಂತಹ ಮಾತುಗಳು, ಅದೆಲ್ಲವೂ ಸಹ ಶಾಸ್ತ್ರದ ಆಧಾರದ ಮೇಲೆಯೇ ಇದೆ ಅಂತ ಹೇಳಿ ಸ್ವಾಮಿ ದೇಶಿಕರು ಇದರ ಮೂಲಕ ತೋರಿಸ್ತಾ ಇದ್ದಾರೆ. ಇದರಲ್ಲಿ ನಮಗೆ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು ಏನು ಅಂತ ಅಂದರೆ, ಶಾಸ್ತ್ರದ ಆಧಾರ ಮೇಲಿದ್ದುಕೊಂಡು ಅವರು ಎಲ್ಲ ಕರ್ಮಗಳನ್ನು, ತಮ್ಮ ನಿತ್ಯ ನೈಮಿತ್ಯ ಕರ್ಮಗಳನ್ನೆಲ್ಲ, ಸಂಧ್ಯಾ ವಂದನಾದಿ ಕರ್ಮಗಳನ್ನೆಲ್ಲ ಮಾಡ್ಕೊಂಬಂದ್ರಲ್ಲ, ಅದೇ ರೀತಿ ಇವತ್ತು ಈ ಸಂಧ್ಯಾ ವಂದನಾದಿ ಕರ್ಮಗಳು ನಮಗೆ ಯಾರಿಗೆಲ್ಲ ವಿಹಿತವಾಗಿದೆಯೋ ನಾವೆಲ್ಲರೂ ಸಹ ಇಂಥ ಕರ್ಮಗಳನ್ನು ಖಂಡಿತವಾಗಲೂ ಮಾಡಬೇಕು. ಯಾಕೆ ಅಂತ ಅಂದರೆ, ಅಂಥ ಒಂದು ತಪಶಕ್ತಿ ಸ್ವಾಮಿ ದೇಶಿಕರಿಗೆ ಇತ್ತು ಅಂತ ಅಂದರೆ, ಅವರು ಇಂಥ ಶಾಸ್ತ್ರದ ಆಧಾರದ ಮೇಲೆ ಇರುವಂತಹ ಕರ್ಮಗಳನ್ನು ಅನುಷ್ಠಾನ ಮಾಡಿದ್ರಿಂದಲೇ ಅಂಥ ಒಂದು ತಪಶಕ್ತಿ ಅವರಿಗೆ ದೊರಕಿತು. ಆದ್ದರಿಂದ ಆ ಮಟ್ಟಕ್ಕೆ ತಪಶಕ್ತಿ ನಮಗೆ ಸಿಗದೆ ಹೋದರೂ ಕೂಡ ಅದರಲ್ಲಿ ಏನೋ ಒಂದು 1% ಏನಾದರೂ ಬರ್ಬೋದು ಅಂಥ ಒಂದು ತಪಶಕ್ತಿ. ಆದರೆ ನಮಗೆ ವಿಹಿತವಾಗಿರುವಂತಹ ಕರ್ಮಾನುಷ್ಠಾನವನ್ನು ನಾವು ಬಿಡದೆ ಖಂಡಿತವಾಗಲೂ ಮಾಡಬೇಕು ಅಂತ ಹೇಳಿ ಈ ರೀತಿ ಅವರೇ ಪ್ರಮಾಣ ಶರಣರಾಯ್ ಪೋಂದೋಮ್ ಅಂತ ಹೇಳಿರೋದರಿಂದ ಆ ಶಾಸ್ತ್ರದಲ್ಲಿ ಇರುವಂತಹ ಮಾತುಗಳನ್ನು, ಅದರಲ್ಲಿರುವಂತಹ ವಿಹಿತ ಕರ್ಮಗಳನ್ನು ನಾವು ಖಂಡಿತವಾಗಲೂ ಮಾಡಬೇಕು. ಯಾಕೆ ಅಂತಂದರೆ, ಒಂದು ಸಣ್ಣ ಮಾತನ್ನು ಹೇಳಿ ಮುಗಿಸ್ಕೊಂಡ್ಬಿಡ್ತೀನಿ. ನಾವಿವತ್ತು ಸಾಮಾನ್ಯವಾಗಿ ನಮ್ಮ ಮಕ್ಕಳಾಗಲಿ, ನಮ್ಮ ಜನ್ರೇಷನ್ನವರಾಗಲಿ, ನಾವು ಸಾಮಾನ್ಯವಾಗಿ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದರೆ, ಒಂದು ಸಿನಿಮಾಗೆ ಹೋಗ್ತೀವಿ ಅಥವಾ ಬೇರೆ ಎಲ್ಲೋ ಯಾರನ್ನೋ ನೋಡ್ತೀವಿ, ಅಲ್ಲಿ ನಾವು ಏನು ಅಂದ್ಕೊಳ್ತೀವಿ ಅಂತಂದರೆ, ಯಾರ ಹತ್ರ ದೈಹಿಕ ಬಲ ತುಂಬ ಅಧಿಕವಾಗಿದೆಯೋ ಅವ್ರು ಎಲ್ಲವನ್ನು ಸಾಧಿಸಬಲ್ಲರು ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಅದು ನಿಜ ಅಲ್ಲ. ಯಾಕೆ ಅಂತ ಅಂದರೆ, ನಮ್ಮ ಇತಿಹಾಸ ಪುರಾಣಗಳ ಕಥೆಗಳನ್ನು ನಾವು ನೋಡಿದ್ರೆ, ಈಗ ವಿಶ್ವಾಮಿತ್ರರ ಕಥೆಯೇ ಆಗಲಿ ಅಥವಾ ಈಗ ಅಗಸ್ತ್ಯರ ಕಥೆಯೇ ಆಗಲಿ, ಅಗಸ್ತ್ಯರ ಕಥೆಯಲ್ಲೂ ಅಷ್ಟೇ ಆ ಒಂದು ವಿಂಧ್ಯ ಪರ್ವತ ತಲೆ ಬಗ್ಗಿಸ್ತು ಅಂತ ಹೇಳಿ ನೋಡ್ತೀವಿ. ಹಾಗೆ ಹೇಳಿದ ತಕ್ಷಣ ಇವತ್ತಿನವ್ರು ಏನು ಕೇಳ್ತಾರೆ ಅಂತ ಅಂದರೆ, ಇದರಲ್ಲಿ ಲಾಜಿಕ್ ಎಲ್ಲಿದೆ ಅಂತ ಕೇಳ್ತಾರೆ. ಲಾಜಿಕ್ಗಿಂತ ಮೇಲ್ಪಟ್ಟದು ತಪಶಕ್ತಿಯ ಬಲ. ಆ ವಿಂಧ್ಯ ಪರ್ವತ ತಪಶಕ್ತಿಯ ಒಂದು ಬಲದಿಂದ ದಾರಿ ಬಿಡ್ತು ಅಂತ ಹೇಳಿದ್ರೆ ಅದರಲ್ಲಿ ನಾವು ನಂಬಲೇಬೇಕು ಅದನ್ನು. ಯಾಕೆ ಅಂತ ಅಂದರೆ, ಈ ಲಾಜಿಕ್ ಅನ್ನುವಂಥದ್ದು, ತರ್ಕ ಅನ್ನುವಂಥದ್ದು ಅದಕ್ಕಿಂತ ಕೆಳಮಟ್ಟದ್ದು, ತಪಶಕ್ತಿಗಿಂತ ಕೆಳಮಟ್ಟದ್ದು. ಅದೇ ರೀತಿ ದೈಹಿಕ ಬಲ ಅನ್ನುವಂಥದ್ದು ತಪಶಕ್ತಿಗಿಂತ ಕೆಳಮಟ್ಟದ್ದು. ಉನ್ನತವಾದ ಶಕ್ತಿ ಯಾವುದು ಅಂತ ಅಂದರೆ ತಪಶಕ್ತಿ. ಆ ರೀತಿಯಲ್ಲಿ ತಪಶಕ್ತಿ ಇದ್ದರೆ ಈಗ ಇರುವಂಥ ಆಡಳಿತವನ್ನು ಬದಲಿಸ್ಬೋದು, ಬೇರೆ ಎಲ್ಲ ಕೆಲಸಗಳನ್ನು ನಾವು ಮಾಡ್ಬೋದು. ಆದರೆ ಈಗ ನಮಗೆ ಆಡಳಿತ ಬದಲಾಯಿಸೋದು ಅದೆಲ್ಲ ನಮ್ಮ ಒಂದು ಏನು ನಮ್ಮ ಕೆಲಸ ಅಲ್ಲ. ನಮಗೆ ನಮ್ಮ ತಪಶಕ್ತಿಯನ್ನು ಶಾಸ್ತ್ರ ಹೇಳಿರುವಂಥ ರೀತಿಯಲ್ಲಿ ನಾವು ಸಂಪಾದನೆ ಮಾಡ್ಕೋಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಆ ರೀತಿಯಲ್ಲಿ ಸ್ವಾಮಿ ವೇದಾಂತೇಶಿಕರಷ್ಟು ತಪಶಕ್ತಿಯನ್ನು ಸಂಪಾದನೆ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಆಗದೇ ಹೋದರೂ ಸಹ ನಮಗೆ ವಿಹಿತವಾದ ಕರ್ಮಗಳ ಏನಿದೆಯೋ ಅದನ್ನು ಅನುಷ್ಠಾನ ಮಾಡಿ ಅಟ್ಲೀಸ್ಟ್ ಅವರು ಸಂಪಾದನೆ ಮಾಡಿದ್ದರಲ್ಲಿ ಒಂದು 1% ಆದರೂ ಸಂಪಾದನೆ ಮಾಡ್ಕೋಬೇಕು ನಾವು ಅನ್ನೋದೇ ನನ್ನ ಒಂದು ಉದ್ದೇಶ ಈ ಮಾತುಗಳಿಂದ. ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಕೊಳ್ತೇನೆ. ಧನ್ಯವಾದ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವಿ. ಅನಂತ ಮಹಾದೇಶಿಕಾಯ ನಮಃ.